ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ಬಿಗ್ ಬ್ರೇಕಿಂಗ್ ನ್ಯೂಸ್ಗಳನ್ನು ಕವರ್ ಮಾಡ್ತಾ ಇದ್ದೀನಿ. ಹಲವಾರು ನ್ಯೂಸ್ಗಳು ಬಂದಿದ್ದಾವೆ. ಕೆಲವು ಓವರ್ ಆಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಇದ್ರೆ, ಕೆಲವು ಇಂಡಿವಿಜುವಲ್ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಹಾಗೂ ಸ್ಟಾಕ್ಗಳಿಗೆ ಸಂಬಂಧಪಟ್ಟಂತೆ ಇದ್ದಾವೆ. ನೋಡೋಣ, ಎಲ್ಲವನ್ನು ಕೂಡ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂಥ ಯಾವುದೇ ಸ್ಟಾಕನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬೋದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಹೇಳಿದ್ರೆ ಮೊದಲನೇ ನ್ಯೂಸ್ ಸೆನ್ಸೆಕ್ಸ್ಗೆ ಸಂಬಂಧಪಟ್ಟಂತೆ ನೋಡಬಹುದು. ಸೆನ್ಸೆಕ್ಸ್ ಡಿಪ್ಸ್ 4% ಡ್ಯೂರಿಂಗ್ ಕುಂಭಮೇಳ. ಹಿಸ್ಟ್ರಿ ಇಂಡಿಕೇಟ್ಸ್ 8% ರ್ಯಾಲಿ ಇನ್ ನೆಕ್ಸ್ಟ್ 6 months. ಕುಂಭಮೇಳ ಸಂದರ್ಭದಲ್ಲಿ ನಮ್ಮ ಮಾರ್ಕೆಟ್ ಹಿಸ್ಟ್ರಿಯನ್ನ ಗಮನಿಸಿದ್ರೆ ಬಿದ್ದಿದೆ, ಹಾಗೆ ಈ ಸಲ ಕೂಡ ಬಿದ್ದಿದೆ. ನಂತರ ನೆಕ್ಸ್ಟ್ 6 months ಹಿಸ್ಟ್ರಿಯನ್ನ ನೋಡಿದ್ರೆ ಮಾರ್ಕೆಟ್ ತುಂಬಾ ಚೆನ್ನಾಗಿ ರಿಕವರ್ ಆಗಿದೆ. ಆ ಹಿಸ್ಟ್ರಿಯನ್ನ ಈ ಆರ್ಟಿಕಲ್ ಅಲ್ಲಿ ಮೆನ್ಷನ್ ಮಾಡಿದೆ. ನೋಡ್ಬೋದು, ಇಲ್ಲಿ 2004ರಿಂದ ಕೊಟ್ಟಿದ್ದಾರೆ. 2004, 10, 13, 15, 16, 21, 25 ಎಷ್ಟು ದಿನ ಕುಂಭಮೇಳ ಇತ್ತು ಅನ್ನೋದು ಇಲ್ಲಿದೆ. ಹಾಗೆ ಆ ಸಂದರ್ಭದಲ್ಲಿ ಸೆನ್ಸೆಕ್ಸ್ ಯಾವ ರೀತಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿತ್ತು ಅಂತ ಇದೆ ನೋಡಬಹುದು. 2004ರಲ್ಲಿ 3% ಬಿದ್ದಿದೆ, 2010ರಲ್ಲಿ 1% ಬಿದ್ದಿದೆ, 13ರಲ್ಲಿ 1% ಬಿದ್ದಿದೆ. ನಂತರ 2015ರಲ್ಲಿ 8% ಕರೆಕ್ಷನ್ ಆಗಿದೆ, 2016ರಲ್ಲಿ 2% ಆಗಿದೆ, 2021ರಲ್ಲಿ 4% ಬಿದ್ದಿದೆ, ನಂತರ 2025ರಲ್ಲಿ ಈಗಲೂ ಕೂಡ 4% ಬಿದ್ದಿದೆ. ಅಂದ್ರೆ ಕಳೆದ 7 ಕುಂಭಮೇಳದ ಸಂದರ್ಭದ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 7 ಸಲ ಕೂಡ ಮಾರ್ಕೆಟ್ ಬಿದ್ದಿದೆ. ಇದು ಕೋಇನ್ಸಿಡೆನ್ಸ್ ಅಥವಾ ಯಾವಾಗ್ಲೂ ಗೊತ್ತಿಲ್ಲ. ಬಟ್ ಕಳೆದ 7 ಕುಂಭಮೇಳದ ಸಂದರ್ಭದ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರು ಕೂಡ ನೆಗೆಟಿವ್ ಅಲ್ಲೇ ಇದೆ. ಆನಂತರ ನೆಕ್ಸ್ಟ್ 6 months ಕುಂಭಮೇಳ ಆದ ನಂತರ ನೆಕ್ಸ್ಟ್ 6 months ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ 2004ರಲ್ಲಿ 1% ಅಪ್ ಆಗಿದೆ, 2010ರಲ್ಲಿ 17% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ, ನಂತರ 13ರಲ್ಲಿ 2% ಅಪ್ ಆಗಿದೆ, 15ರಲ್ಲಿ 3% ಡೌನ್ ಆಗಿದೆ, ನಂತರ ಕೂಡ ಅಲ್ಲೂ ರಿಕವರಿ ಏನ್ ಬಂದಿಲ್ಲ. 2016ರಲ್ಲಿ 2% ಅಪ್ ಆಗಿದೆ, ನಂತರ 2021ರಲ್ಲಿ ನೋಡಬಹುದು 29% ಅಪ್ ಆಗಿದೆ. ಭರ್ಜರಿ ಪರ್ಫಾರ್ಮೆನ್ಸ್ 2021ರಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ. ಕುಂಭಮೇಳ ಸಂದರ್ಭದಲ್ಲಿ ಬರೀ 18 ದಿನದಲ್ಲಿ 4% ಬಿದ್ದಂತಹ ಮಾರ್ಕೆಟ್ ನೆಕ್ಸ್ಟ್ 6 months ಅಲ್ಲಿ 29% ಅಪ್ ಆಗಿದೆ. ಈಗಲೂ ಕೂಡ 48 ದಿನದ ಕುಂಭಮೇಳ ಇತ್ತು, 4% ಬಿದ್ದಿದೆ. ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ನೆಕ್ಸ್ಟ್ 6 months ನಾವು ನೋಡ್ಬೇಕಾಗುತ್ತೆ. ಅವರೇಜ್ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಒಂದು ಲೆಕ್ಕಾಚಾರವನ್ನ ಮಾಡ್ತಿದ್ದಾರೆ. ಅವರೇಜ್ ಗೇನ್ಸ್ ನೆಕ್ಸ್ಟ್ 6 months ಅಲ್ಲಿ 8% ಆಗ್ಬೋದು ಅಂತ. ಅಂದ್ರೆ ಕಳೆದ ಕುಂಭಮೇಳದ ದಿನಗಳ ಪರ್ಫಾರ್ಮೆನ್ಸ್ ಏನಿತ್ತು ಅದನ್ನ ಆವರೇಜಿಂಗ್ ಮಾಡಿ ಕೊಡ್ತಾ ಇರೋಂಥದ್ದು. ನೋಡೋಣ ಎಷ್ಟು ಮಟ್ಟಿಗೆ ಅಪ್ ಆಗುತ್ತೆ ಅಂತ ನೆಕ್ಸ್ಟ್ 6 months ಅಲ್ಲಿ ನಮ್ಮ ಮಾರ್ಕೆಟ್. ಬೀಳದಂತೂ ಕಂಟಿನ್ಯೂ ಆಗಿದೆ. ಅಂದ್ರೆ ಹಿಂದಿನ ಕುಂಭಮೇಳಗಳ ಸಂದರ್ಭದಲ್ಲೂ ಕೂಡ ಮಾರ್ಕೆಟ್ ಬಿದ್ದಿದೆ, ಈಗಲೂ ಬಿದ್ದಿದೆ. ನೋಡೋಣ ರಿಕವರ್ ಆಗುತ್ತಾ ನೆಕ್ಸ್ಟ್ 6 months ಅಲ್ಲಿ ಅಂತ. ಒಂದ್ಸಲ ಮಾತ್ರ ಮಾರ್ಕೆಟ್ ನೆಕ್ಸ್ಟ್ 6 months ಅಲ್ಲೂ ಕೂಡ ಡೌನ್ ಆಗಿದೆ. ಇನ್ನ 6 ಸಲ ಅಂದ್ರೆ 5 ಸಲ ಅಪ್ ಆಗಿದೆ. ಈ ಸಲ 6ನೇ ಸಲ ಏನಾಗುತ್ತೆ ನೋಡ್ಬೇಕಾಗುತ್ತೆ. ಇನ್ನು ನೆಕ್ಸ್ಟ್ ನ್ಯೂಸ್ಗೆ ಬಂದ್ರೆ RBI ಗೆ ಸಂಬಂಧಪಟ್ಟಂತ ನ್ಯೂಸ್ ನೋಡಬಹುದು. Despite liquidity concerns addressed by RBI, economists bet on another rate cut in April policy to aid growth. ಅಂದ್ರೆ ಏಪ್ರಿಲ್ ಅಲ್ಲಿ ನಡೆಯುವಂತ MPC ಮೀಟಿಂಗ್ ಏನಿದೆ ಅದರಲ್ಲಿ ಇನ್ನೂ ಒಂದು ರೇಟ್ ಕಟ್ ಆಗ್ಬೇಕು, ಗ್ರೋತ್ ಗೆ ಸಪೋರ್ಟ್ ಮಾಡಬೇಕು ಅಂತಂದ್ರೆ ಅನ್ನೋಂತ ಎಕ್ಸ್ಪೆಕ್ಟೇಷನ್ಸ್ ಅನ್ನ ಎಕನಾಮಿಸ್ಟ್ ಕೊಡ್ತಾ ಇದ್ದಾರೆ. ಚಾನ್ಸಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಎಸ್ಪೆಷಲಿ ಗ್ರೋತ್ ಸ್ಲೋ ಆಗೋದನ್ನ ಯಾರು ಕೂಡ ಬಯಸೋದಿಲ್ಲ. ಹಾಗಾಗಿ ಗ್ರೋತ್ ಮೊಮೆಂಟಮ್ ಅನ್ನ ಕಂಟಿನ್ಯೂ ಮಾಡಬೇಕು ಅಂತಂದ್ರೆ ಸೆಂಟ್ರಲ್ ಬ್ಯಾಂಕ್ ಇಂದ ಸಪೋರ್ಟ್ ಬರಲೇಬೇಕಾಗುತ್ತೆ. ಈಗಾಗಲೇ MPC ಮಿನಿಟ್ಸ್ ಅಲ್ಲೂ ಕೂಡ ಆ ರೀತಿಯ ಮಾತುಗಳು ಕೇಳಿ ಬಂದಿದ್ದಾವೆ. ಬಟ್ ನೋಡೋಣ MPC ಯಾವ ರೀತಿಯ ಡಿಸಿಷನ್ ಅನ್ನ ತಗೊಳುತ್ತೆ ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ಅಂತ. ಇನ್ನೊಂದು ರೇಟ್ ಕಟ್ ಗೆ ಸಂಬಂಧಪಟ್ಟಂತ ಸುದ್ದಿ ಏನೇ ನೋಡಬಹುದು. RBI ಮೇ ಕಟ್ ರೆಪೋ ರೇಟ್ ಬೈ 50 to 75 basis points in FY26 ಟು ಸಪೋರ್ಟ್ ಕನ್ಸಂಪ್ಷನ್, ಲೋಯರ್ ಬಾರೋಯಿಂಗ್ ಕಾಸ್ಟ್. ಕ್ರಿಸಿಲ್ ಅವರು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ 2025-26 ಫೈನಾನ್ಷಿಯಲ್ ಇಯರ್ ಏನಿದೆ ಅಂದ್ರೆ ಈ ಏಪ್ರಿಲ್ ಇಂದ ಶುರುವಾಗುವಂತ ಫೈನಾನ್ಷಿಯಲ್ ಇಯರ್, ಏಪ್ರಿಲ್ 1st ಇಂದ ಇನ್ನು ಮಾರ್ಚ್ 31, 2026 ವರೆಗೂ ಆ ವರ್ಷದಲ್ಲಿ 50 to 75 ಬೇಸಿಸ್ ಪಾಯಿಂಟ್ಸ್ ರೇಟ್ ಕಟ್ ಮಾಡಬಹುದು ಅನ್ನೋಂತ ರಿಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ ಕ್ರಿಸಿಲ್ ಅವರು. RBI ಎಷ್ಟರ ಮಟ್ಟಿಗೆ ಕಟ್ ಮಾಡುತ್ತಾ ಗೊತ್ತಿಲ್ಲ, ಬಟ್ ಅವರ ಎಕ್ಸ್ಪೆಕ್ಟೇಷನ್ಸ್ ಅಥವಾ ಎಸ್ಟಿಮೇಷನ್ಸ್ ಹಲವಾರು ಡೇಟಾ ಪಾಯಿಂಟ್ಸ್ ಗಳನ್ನ ಅಬ್ಸರ್ವ್ ಮಾಡಿ ಸ್ಟಡಿ ಮಾಡಿ ಆನಂತರ ಈ ರಿಸಲ್ಟ್ಸ್ ಅನ್ನ ಅವರು ಅನೌನ್ಸ್ ಮಾಡಿರ್ತಾರೆ. ಈಗಾಗಲೇ 25 ಬೇಸಿಸ್ ಪಾಯಿಂಟ್ಸ್ 2024-25 ಆರ್ಥಿಕ ವರ್ಷದಲ್ಲಿ ಆಗಿದೆ ಮೊನ್ನೆ. ನೆಕ್ಸ್ಟ್ ಏಪ್ರಿಲ್ ಅಲ್ಲಿ ಮೀಟಿಂಗ್ ಇದೆ, ಅದು ಕೂಡ 2025-26 ಫೈನಾನ್ಷಿಯಲ್ ಇಯರ್ ಗೆ ಹೋಗುತ್ತೆ, ಈ ವರ್ಷಕ್ಕೆ ಹೋಗುತ್ತೆ FY26 ಗೆ. ಅಲ್ಲಿ 25 ಬೇಸಿಸ್ ಪಾಯಿಂಟ್ಸ್ ಆದ್ರೆ ಮುಂದಿನ ಮೀಟಿಂಗ್ ಗಳಲ್ಲೂ ಕೂಡ ಅಂದ್ರೆ ಇಮಿಡಿಯೇಟ್ಲಿ ನೆಕ್ಸ್ಟ್ ಮೀಟಿಂಗ್ ಅಲ್ಲೇ ಮಾಡ್ತಾರೆ ಅಂತ ಏನಲ್ಲ, ಅದನ್ನ ಬಿಟ್ಟು ಒಂದೆರಡು ಮೀಟಿಂಗ್ ನಂತರ ಮಾಡಬಹುದು ಅಥವಾ ಅಗ್ರೆಸಿವ್ ಆಗಿ ಏನಾದ್ರು ಡಿಸಿಷನ್ ತಗೊಳ್ತಾರೆ ಅಂತಂದ್ರೆ ಇಮಿಡಿಯೇಟ್ ಮೀಟಿಂಗ್ಸ್ ಅಲ್ಲೂ ಕೂಡ ಮಾಡಬಹುದು. ಓವರ್ ಆಲ್ FY26 ಅಲ್ಲಿ 50 to 75 ಬೇಸಿಸ್ ಪಾಯಿಂಟ್ಸ್ ಆಗ್ಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಅನ್ನ ಕ್ರಿಸಿಲ್ ಅವರು ಕೊಡ್ತಿದ್ದಾರೆ. ಸ್ಲೋ ಆಗಿರುವಂತ ಗ್ರೋತ್ ಅನ್ನ ಮೊಮೆಂಟಮ್ ಶಿಫ್ಟ್ ಮಾಡಬೇಕು ಅಂತಂದ್ರೆ RBI ಇಂದ ಹಾಗೂ ಸರ್ಕಾರದಿಂದ ಸಪೋರ್ಟ್ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಬಹುಶಃ RBI ಕೂಡ ನಿರ್ಧಾರವನ್ನು ತಗೊಳ್ಬಹುದು.
ಇನ್ನೊಂದು ನ್ಯೂಸ್ ನಾವು ನೋಡಿದ್ರೆ ಸ್ಟಾಕ್ ಮಾರ್ಕೆಟ್ಸ್ ಗೋ ಡೌನ್ ಫಾರ್ ಡಿಫರೆಂಟ್ ರೀಸನ್, ನಥಿಂಗ್ ಟು ಡೂ ವಿತ್ ಟ್ಯಾಕ್ಸೇಷನ್, ಡಿಇಎಸ್ ಸೆಕ್ಯೂರಿಟಿ. ಅಂದ್ರೆ ಇತ್ತೀಚಿನ ಮಾರ್ಕೆಟ್ ಕರೆಕ್ಷನ್ ಏನಿದೆ, ಈ ಕರೆಕ್ಷನ್ ಬಂದಂತ ಸಂದರ್ಭದಲ್ಲಿ ಹಲವಾರು ಮಾತುಗಳು ಕೇಳಿ ಬಂದಿದ್ದಾವೆ. ಸರ್ಕಾರ LTCG ಜಾಸ್ತಿ ಮಾಡಿದ್ದೆ ಈ ಡೌನ್ ಫಾಲ್ಗೆ ಕಾರಣ, ಹಾಗೆ FIS ಮೇಲೂ ಕೂಡ LTCG ಹಾಕಿದ್ದು ಅವರ ಡಿಸಪಾಯಿಂಟ್ಮೆಂಟ್ಗೆ ಕಾರಣ ಆಗ್ತಿದೆ ಅನ್ನುವಂತ ಮಾತುಗಳು ಈಗಾಗಲೇ ಕೇಳಿ ಬಂದಿದ್ದಾವೆ. ಅದಕ್ಕೆ ಎಕನಾಮಿಕ್ ಅಫೈರ್ಸ್ ಸೆಕ್ರೆಟರಿ ಅಜಯ್ ಸೇತ್ ಅವರು ರೆಸ್ಪಾಂಡ್ ಮಾಡಿದ್ದಾರೆ. ಸ್ಟಾಕ್ ಮಾರ್ಕೆಟ್ ನ ಡೌನ್ ಫಾಲ್ ಬೇರೆ ಬೇರೆ ಕಾರಣಗಳಿಗಾಗುತ್ತೆ, ಟ್ಯಾಕ್ಸೇಷನ್ ಅಷ್ಟೇ ಅಲ್ಲ. ಜೊತೆಗೆ ನೋಡಬಹುದು ರೀಅಫರ್ಮ್ಡ್ ದ ಗವರ್ನಮೆಂಟ್ಸ್ ಕಮಿಟ್ಮೆಂಟ್ ಟು ಯೂನಿಫಾರ್ಮ್ ಟ್ಯಾಕ್ಸ್ ಟ್ರೀಟ್ಮೆಂಟ್ ಅಕ್ರಾಸ್ ಅಸೆಟ್ ಕ್ಲಾಸಸ್. ಯೂನಿಫಾರ್ಮ್ಡ್ ಟ್ಯಾಕ್ಸ್ ಇರಬೇಕು ಅಕ್ರಾಸ್ ಅಸೆಟ್ ಕ್ಲಾಸಸ್ ಅನ್ನುವಂತ ಮಾತನ್ನ ಹೇಳಿದರೆ, ಅಂದ್ರೆ ಇನ್ ಕೇಸ್ ಯಾರಾದ್ರೂ ಈ ಡೌನ್ ಫಾಲ್ ನ ನಂತರ ಬ್ಯಾಕ್ಲಾಶ್ ನ ನಂತರ LTCG ಕಡಿಮೆ ಮಾಡಬಹುದು ಅಥವಾ ಚೇಂಜಸ್ ಅನ್ನ ಮಾಡಬಹುದು ಅನ್ನೋಂತ ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡಿದ್ರೆ ಈ ಮಾತಿನ ನಂತರ ಅದನ್ನ ಮರಿಬಹುದು ಅಂತಾನೆ ಹೇಳ್ಬೋದು. ಸದ್ಯದ ಮಟ್ಟಿಗೆ ಗೊತ್ತಿಲ್ಲ, ಮುಂದಿನ ದಿನಗಳಲ್ಲಿ ಏನಾದ್ರೂ ಸರ್ಕಾರ ನಿರ್ಧಾರವನ್ನು ತಗೊಂಡ್ರೆ. ಬಟ್ ಆಸ್ ಆಫ್ ನೌ ಎಕನಾಮಿಕ್ ಅಫೈರ್ಸ್ ಸೆಕ್ರೆಟರಿ ಅವರು ಹೇಳ್ತಿರೋದು ನೋಡಿದ್ರೆ ಬಹುಶಃ ಅಂತ ಚಾನ್ಸಸ್ ತುಂಬಾನೇ ಕಡಿಮೆ ಅನ್ನುವಂತ ಪರಿಸ್ಥಿತಿ ಕಾಣ್ತಾ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾದ್ರೂ ಇದ್ರ ಬಗ್ಗೆ ಡಿಸಿಷನ್ ಅನ್ನ ಸರ್ಕಾರ ಚೇಂಜ್ ಮಾಡುತ್ತಾ ಅಂತ. ಅಂದ್ರೆ ಇವರೇನು ಇಲ್ಲಿ ಟ್ಯಾಕ್ಸ್ ಕಟ್ ಮಾಡಬೇಕು ಅಥವಾ ಹಾಕ್ಬೇಕು ಹಾಕ್ಬಾರ್ದು ಅಂತ ಹೇಳಿಲ್ಲ, ಯೂನಿಫಾರ್ಮ್ ಟ್ಯಾಕ್ಸ್ ಇರಬೇಕು ಅನ್ನೋಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಷ್ಟೇ. ಬಟ್ ನೋಡೋಣ. ನಂತರ US ಟ್ಯಾರಿಫ್ ಗೆ ಸಂಬಂಧಪಟ್ಟಂತ ಸುದ್ದಿ ನೋಡಬಹುದು. US ಟ್ಯಾರಿಫ್ ವಾರ್ ಮೇ ಇಂಪ್ಯಾಕ್ಟ್ ಇಂಡಿಯಾಸ್ ಫಾರ್ಮಾ, ಟೆಕ್ಸ್ಟೈಲ್, ಆಟೋ ಕಾಂಪೋನೆಂಟ್ ಎಕ್ಸ್ಪೋರ್ಟ್ಸ್. ಕ್ರಿಸಿಲ್ ಅಗೇನ್ ಕ್ರಿಸಿಲ್ ಅವರ ರಿಪೋರ್ಟ್ ಇದು. US ಟ್ಯಾರಿಫ್ ವಾರ್ ಏನಿದೆ, ಎಲ್ಲ ದೇಶಗಳ ಮೇಲೂ ಕೂಡ ಟ್ಯಾರಿಫ್ ಅನ್ನ ಹಾಕ್ತಾ ಇರುವಂತದ್ದು. ಇದು ಬಹುಶಃ ನಮ್ಮ ಇಂಡಿಯಾದ ಫಾರ್ಮಾ, ಟೆಕ್ಸ್ಟೈಲ್ ಹಾಗೂ ಆಟೋ ಕಾಂಪೋನೆಂಟ್ ಎಕ್ಸ್ಪೋರ್ಟ್ಸ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಅನ್ನುವಂತ ರಿಪೋರ್ಟ್ ಅನ್ನ ಕ್ರಿಸಿಲ್ ಅವರು ರಿಪೋರ್ಟ್ ಮಾಡಿದ್ದಾರೆ. ನೋಡಬಹುದು. The report highlights that India's merchandise trade surplus with US has been steadily increasing, reaching $33.6 billion in 2023. ಅಂದ್ರೆ ಟ್ರೇಡ್ ಸರ್ಪ್ಲಸ್ ಏನಿದೆ ಜಾಸ್ತಿನೇ ಆಗ್ತಾ ಇದೆ. ಇದು ಈ ರಿಟಾಲಿಯೇಟರಿ ಟ್ಯಾರಿಫ್ ಆಕ್ಷನ್ಸ್ ಗೆ ಕಾರಣ ಆಗ್ತಿದೆ ಅನ್ನುವಂತ ಮಾತನ್ನ ಇವರು ಹೇಳಿದ್ದಾರೆ. ಅದು ಕೂಡ ಎಕ್ಸ್ಪೆಕ್ಟೆಡ್, ಹಾಗೆ ಈಗಾಗಲೇ ಗೊತ್ತಿರುವಂತದ್ದೇ. ಅದನ್ನೇ ಅವರು ಹೇಳಿದ್ದಾರೆ. ಎಸ್ಪೆಷಲಿ 3 ಸೆಕ್ಟರ್ಸ್ ನ ಇವರು ಮೆನ್ಷನ್ ಮಾಡಿದ್ದಾರೆ, ಫಾರ್ಮಾ, ಟೆಕ್ಸ್ಟೈಲ್ ಹಾಗೂ ಆಟೋ ಕಾಂಪೋನೆಂಟ್ಸ್. ಇವುಗಳ ಮೇಲೆ ಇಂಪ್ಯಾಕ್ಟ್ ಆಗ್ಬೋದು ಅಂತ. ಇನ್ನು ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಗೋಲ್ಡ್ ಲೋನ್ ಗೆ ಸಂಬಂಧಪಟ್ಟಂತೆ ನೋಡಬಹುದು. RBI ಸೆಟ್ ಟು ಆಸ್ಕ್ ಲೆಂಡರ್ಸ್ ಟು ಟೈಟನ್ ಗೋಲ್ಡ್ ಲೋನ್ ಪ್ರೊಸೆಸಸ್ ರಿಪೋರ್ಟ್. ಅಂದ್ರೆ ಗೋಲ್ಡ್ ಲೋನ್ ಕೊಡುವಂತ ಕಂಪನೀಸ್ ಏನಿದೆ, ಅಂದ್ರೆ ಬ್ಯಾಂಕ್ ಆಗ್ಬಹುದು ಅಥವಾ NBFCs ಆಗ್ಬಹುದು, ಗೋಲ್ಡ್ ಮೇಲೆ ಇಶ್ಯೂ ಮಾಡುವಂತ ಲೋನ್ಸ್ ಏನಿದೆ ಇದನ್ನ ಪ್ರೋಸೆಸ್ ಅನ್ನ ಟೈಟ್ ಮಾಡ್ಲಿಕ್ಕೆ ಹೇಳ್ತಾ ಇದೆ RBI. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವೊಂದು ಡಿಫಾಲ್ಟ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಗೋಲ್ಡ್ ಲೋನ್ ಅಲ್ಲಾಗ್ಬಹುದು, ಪರ್ಸನಲ್ ಲೋನ್ಸ್ ಅಲ್ಲಾಗ್ಬಹುದು ಅಥವಾ ಯಾವುದೇ ರೀತಿಯ ಲೋನ್ಸ್ ಅಲ್ಲಾಗ್ಬಹುದು. ಡಿಫಾಲ್ಟ್ಸ್ ನೋಡ್ಲಿಕ್ಕೆ ಸಿಗ್ತಿರೋದ್ರಿಂದ ಈ ಪ್ರೊಸೀಜರ್ ಅನ್ನ ಟೈಟ್ ಮಾಡಿ ಅನ್ನೋಂತ ಮಾತನ್ನ ಗೋಲ್ಡ್ ಲೋನ್ ಪ್ರೊವೈಡರ್ಸ್ ಗೆ ಹೇಳ್ತಾರೆ, ಅಂದ್ರೆ ಲೆಂಡರ್ಸ್ ಗೆ, ಬ್ಯಾಂಕ್ಸ್ ಅಥವಾ NBFCs ಗೆ. ಇದು ಕೂಡ ನಮ್ಮ ಗ್ರೋತ್ ಸ್ಲೋ ಡೌನ್ ಆಗ್ತಿರೋದರ ಮುನ್ಸೂಚನೆ ಅಂತಾನೆ ಹೇಳ್ತಾರೆ. ಯಾಕೆಂತಂದ್ರೆ ಯಾವಾಗ ಜನರ ಹತ್ರ ಖರ್ಚು ಮಾಡಕ್ ದುಡ್ಡಿರೋದಿಲ್ವೋ, ಯಾವಾಗ ಲೋನ್ ಡಿಫಾಲ್ಟ್ಸ್ ಜಾಸ್ತಿ ಆಗಕ್ ಶುರು ಆಗ್ತವೋ, ಅದೆಲ್ಲವೂ ಕೂಡ ಎಕನಾಮಿಕ್ ಸ್ಲೋ ಡೌನ್ ನ ಮುನ್ಸೂಚನೆನೆ. ಹಾಗಾಗಿ ಕೇರ್ಫುಲ್ ಆಗಿರುವಂತ ಸನ್ನಿವೇಶಗಳು, ಎಸ್ಪೆಷಲಿ ಇನ್ವೆಸ್ಟರ್ಸ್. ನೋಡೋಣ, ಗ್ರೋತ್ ಮೊಮೆಂಟಮ್ ಅನ್ನ ಪಡ್ಕೊಳ್ತಾ ಇದೆ. ಈಗಾಗಲೇ Q3 ಪರ್ಫಾರ್ಮೆನ್ಸ್ ಅನ್ನ ನೋಡಿದೀವಿ. ಬಟ್ ಇದೇ ರೀತಿಯ ಮೊಮೆಂಟಮ್ ಮುಂದಿನ ಕ್ವಾರ್ಟರ್ಲೂ ಕೂಡ ಇರಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಯಾವೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ ಮುಂದಿನ ದಿನಗಳಲ್ಲಿ ನೋಡೋಣ. ಇನ್ನು ಝೊಮ್ಯಾಟೊ, ಸ್ವಿಗ್ಗಿ ಹಾಗೂ ಜೆಪ್ಟೋಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ. ಫಾಸ್ಟ್ ಡೆಲಿವರಿ ಕಂಪನೀಸ್ ಝೊಮ್ಯಾಟೊ, ಸ್ವಿಗ್ಗಿ, ಜೆಪ್ಟೋ ಫೇಸ್ ಆಂಟಿ ಟ್ರಸ್ಟ್ ಕೇಸ್ ಓವರ್ ಡಿಸ್ಕೌಂಟ್ಸ್. ಅಂದ್ರೆ ಡಿಸ್ಕೌಂಟ್ ಗೆ ಸಂಬಂಧಪಟ್ಟಂತೆ ಒಂದು ಕೇಸ್ ಫೈಲ್ ಆಗಿದೆ. ಅಂದ್ರೆ ದೊಡ್ಡ ಪ್ಲೇಯರ್ಸ್, ಫಾರ್ ಎಕ್ಸಾಂಪಲ್ ಇಲ್ಲೇ ಕೊಟ್ಟಿದ್ದಾರೆ ನೋಡಬಹುದು. ಲಾಸ್ಟ್ ಇಯರ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ ಇದು. ಅಮೆಜಾನ್ ಅಂಡ್ ವಾಲ್ಮಾರ್ಟ್, ಫ್ಲಿಪ್ಕಾರ್ಟ್ ಫೇವರ್ ಸೆಲೆಕ್ಟ್ ಸೆಲ್ಲರ್ಸ್ ಅಂಡ್ ರಿಸೋರ್ಟೆಡ್ ಟು ಪ್ರಿಡೇಟರಿ ಪ್ರೈಸಿಂಗ್ ವಿಚ್ ಹರ್ಟ್ ಸ್ಮಾಲರ್ ರಿಟೇಲರ್ಸ್. ಸ್ಮಾಲರ್ ರಿಟೇಲರ್ಸ್ ಅನ್ನ ಹರ್ಟ್ ಮಾಡುವಂತದ್ದು, ಅಂದ್ರೆ ಸಣ್ಣ ಸಣ್ಣ ವ್ಯಾಪಾರಿಗಳೇನಿರ್ತಾರೆ ಅವರುಗಳಿಗೆ ತೊಂದರೆ ಆಗೋ ರೀತಿಯಲ್ಲಿ ಪ್ರೈಸಿಂಗ್ ಅನ್ನ ಫಿಕ್ಸ್ ಮಾಡೋದು ದೊಡ್ಡ ದೊಡ್ಡ ಕಂಪನೀಸ್. ಫಾರ್ ಎಕ್ಸಾಂಪಲ್ ಸಣ್ಣವರು 50 ರೂಪಾಯಿಗೆ ಮಾರ್ತಿದ್ದಾರೆ ಯಾವ್ದೋ ಒಂದು ಪ್ರಾಡಕ್ಟ್ ಅನ್ನ ಅಂತಂದ್ರೆ, ದೊಡ್ಡವರು ಅಂದ್ರೆ ದೊಡ್ಡ ಕಂಪನೀಸ್ ಬಂದ್ಬಿಟ್ಟು 25 ರೂಪಾಯಿಗೋ 20 ರೂಪಾಯಿಗೋ ಅಥವಾ 30 ರೂಪಾಯಿಗೋ ಫಿಕ್ಸ್ ಮಾಡ್ಬಿಡೋದು. ಅಲ್ಲಿ ಸಣ್ಣ ರಿಟೇಲರ್ಸ್ ಏನಾಗುತ್ತೆ, ಲಾಸ್ ಆಗಲಿಕ್ಕೆ ಶುರು ಆಗುತ್ತೆ. ಅದೇನಾಗುತ್ತೆ, ಅವರ ಅಂತ್ಯಕ್ಕೂ ಕೂಡ ಕಾರಣ ಆಗುತ್ತೆ. ಅಂದ್ರೆ ಅವರು ಬಿಸ್ನೆಸ್ ಅಲ್ಲಿ ಇರೋ ಹಾಗೆ ಇಲ್ಲ, ಆ ರೀತಿಯ ಡೆವಲಪ್ಮೆಂಟ್ಗೂ ಕೂಡ ಕಾರಣ ಆಗುತ್ತೆ. ಒನ್ಸ್ ಅವರ ಎಕ್ಸಿಸ್ಟೆನ್ಸ್ ಇಲ್ದಂಗ್ ಆಯ್ತು ಅಂದ್ರೆ ಅವಾಗ 50 ರೂಪಾಯಿ ಏನ್ ಅವ್ರು ಮಾರ್ತಿದ್ರಲ್ಲ, ಇವ್ರು 80 ರೂಪಾಯಿ ಮಾಡೋದು. ಇದೇ ಬಿಸ್ನೆಸ್ ಟ್ಯಾಕ್ಟಿಕ್ಸ್. ಫಸ್ಟ್ ಸಣ್ಣವ್ರನ್ನ ಕಿಲ್ ಮಾಡೋದು, ಆಮೇಲೆ ಪ್ರೈಸ್ ಅನ್ನ ಹೈಕ್ ಮಾಡೋದು. ಫಸ್ಟ್ ಕಡಿಮೆ ಮಾಡಿ ಸಣ್ಣ ವ್ಯಾಪಾರಿಗಳನ್ನ ನಿರ್ನಾಮ ಮಾಡೋದು, ನಂತರ ಅದಕ್ಕೆ ಡಬಲ್ ಪ್ರೈಸ್ ಅನ್ನ ರೈಸ್ ಮಾಡ್ಕೊಳ್ಳೋದು. ಈ ರೀತಿಯ ಪ್ರಾಕ್ಟೀಸಸ್ ಅನ್ನ ದೊಡ್ಡ ಕಂಪನೀಸ್ ಯಾವಾಗ್ಲೂ ಮಾಡ್ತಾ ಇರ್ತವೆ. ಆ ವಿಚಾರದಲ್ಲಿ ಈ ಪ್ರಿಡೇಟರಿ ಪ್ರೈಸಿಂಗ್ ಗೆ ಸಂಬಂಧಪಟ್ಟಂತೆ ಈಗ ಆಂಟಿ ಟ್ರಸ್ಟ್ ಕೇಸ್ ಝೊಮ್ಯಾಟೊ, ಸ್ವಿಗ್ಗಿ, ಜೆಪ್ಟೋ ಮೇಲೆ ಬಿದ್ದಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಅಪ್ಡೇಟ್ ಗಳು ಬರ್ತವೆ ಅಂತ. ನಂತರ
ಟೆಸ್ಲಾಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಇದೆ. ಸಜ್ಜನ್ ಜಿಂದಾಲ್ ಸೇಸ್ ಟೆಸ್ಲಾ ವೋಂಟ್ ಹ್ಯಾವ್ ಇಟ್ ಈಸಿ ಇನ್ ಇಂಡಿಯಾ, ಕಾಂಟ್ ಅಚೀವ್ M&M ಟಾಟಾಸ್ ಫಿಯಟ್. ಅಂದ್ರೆ ಟೆಸ್ಲಾ ಏನು ಭಾರತಕ್ಕೆ ಬರಬಹುದು ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಇನ್ ಕೇಸ್ ಬಂದ್ರು ಕೂಡ ಮಹೀಂದ್ರಾ ಅಂಡ್ ಮಹೀಂದ್ರಾ ಹಾಗೂ ಟಾಟಾ ಏನ್ ಅಚೀವ್ ಮಾಡಿದವೆ ಅದನ್ನ ಅಚೀವ್ ಮಾಡೋದಕ್ಕೆ ತುಂಬಾನೇ ಕಷ್ಟ, ಅದು ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಸಜ್ಜನ್ ಜಿಂದಾಲ್ ಅವರು ಹೇಳ್ತಿದ್ದಾರೆ. ಎಲ್ಲಿ ಹೇಳಿದ್ದಾರೆ ಅಂತಂದ್ರೆ ನೋಡಬಹುದು, ಅರ್ನೆಸ್ಟ್ ಅಂಡ್ ಯಂಗ್ ಎಂಟರ್ಪ್ರಿನಿಯರ್ ಆಫ್ ದ ಇಯರ್ ಅವಾರ್ಡ್ಸ್ ಸೆರೆಮನಿಯಲ್ಲಿ ಈ ಮಾತುಗಳನ್ನ ಹೇಳಿದ್ದಾರೆ. ಚಾಲೆಂಜಿಂಗ್ ಆಗಂತೂ ಇದ್ದೇ ಇರುತ್ತೆ, ಬಟ್ ಯಾವುದೇ ಬಿಸ್ನೆಸಸ್ ಹೊಸದಾಗಿ ಬಂದಾಗ ಚಾಲೆಂಜಿಂಗ್ ಆಗೇ ಇರುತ್ತೆ. ಬಟ್ ಆ ಚಾಲೆಂಜಿಂಗ್ ಸಿಚುಯೇಷನ್ ಅನ್ನ ಯಾವ ರೀತಿ ಫೇಸ್ ಮಾಡುತ್ತೆ ಕಂಪನಿ ಹಾಗೂ ಕಂಪನಿಯ ಮ್ಯಾನೇಜ್ಮೆಂಟ್ ಅನ್ನೋದ್ರ ಮೇಲೆ ಅದರ ಸಕ್ಸಸ್ ಡಿಪೆಂಡ್ ಆಗುತ್ತೆ. ಖಂಡಿತ ಇಂಡಿಯಾದಲ್ಲಿ ಸಕ್ಸಸ್ ಆಗ್ಬೇಕು ಅಂತಂದ್ರೆ ಅವರು ಕಷ್ಟ ಪಡಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ವೆಲ್ ಎಸ್ಟಾಬ್ಲಿಷ್ಡ್ ಪ್ಲೇಯರ್ಸ್ ಅನ್ನ ಫೇಸ್ ಮಾಡ್ಬೇಕಾಗುತ್ತೆ ಅವರು. M&M ಆಗ್ಬೋದು ಅಥವಾ ಟಾಟಾ ಆಗ್ಬೋದು. ಹಾಗಾಗಿ ನೋಡೋಣ ಎಷ್ಟರ ಮಟ್ಟಿಗೆ ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ ಟೆಸ್ಲಾಗೆ ಅಂತ. ಇನ್ನು ನೆಕ್ಸ್ಟ್ ನ್ಯೂಸ್ಗೆ ಬಂದ್ರೆ, ಸ್ಟೀಲ್ ಅಥವಾ ಮೆಟಲ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತಹ ಸುದ್ದಿ. ಇವತ್ತು ಮೆಟಲ್ ಸೆಕ್ಟರ್ ಅಲ್ಲಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ತು. ನಿನ್ನೆ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿತ್ತು. ಹಿಂಡಾಲ್ಕೋ, ಟಾಟಾ ಸ್ಟೀಲ್, ಅದರ್ ಮೆಟಲ್ ಸ್ಟಾಕ್ ರೈಸ್ ಅಪ್ ಟು 7% ಆನ್ ಡಾಲರ್ ಡಿಕ್ಲೈನ್, ಚೀನಾ ಸ್ಟಿಮ್ಯುಲಸ್ ಓಪ್ಸ್. ಡಾಲರ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ, ನಮ್ಮ ರುಪಿ ಸ್ಟ್ರಾಂಗ್ ಆಗಿದೆ. ಹಾಗೆ ಚೀನಾದ ಸ್ಟಿಮ್ಯುಲಸ್ ಓಪ್ಸ್ ಏನಿದೆ ಇದು ಸ್ಟೀಲ್ ಅಥವಾ ಮೆಟಲ್ ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಗೆ ಕಾರಣ ಆಗ್ತಿದೆ. ನಿಮ್ಗೆ ಅನಿಸ್ಬೋದು ಚೀನಾದಲ್ಲಿ ಸ್ಟಿಮ್ಯುಲಸ್ ಅನೌನ್ಸ್ ಮಾಡೋದಕ್ಕೂ ಇಲ್ಲಿ ಮೆಟಲ್ ಸ್ಟಾಕ್ಸ್ ಅಪ್ ಆಗೋದಕ್ಕೂ ಏನ್ ಕಾರಣ ಅಂತ. ನಾನು ಈ ಹಿಂದೆ ಇದ್ರ ಬಗ್ಗೆ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಎಸ್ಪೆಷಲಿ ಚೀನಾದ ಎಕಾನಮಿ ಚೆನ್ನಾಗಿ ಗ್ರೋ ಆಗ್ತಿದ್ದಂತ ಸಂದರ್ಭದಲ್ಲಿ ಚೀನಾದಿಂದ ಮೆಟಲ್ ಬೇರೆ ದೇಶಗಳಲ್ಲಿ ಡಂಪ್ ಆಗೋದಿಲ್ಲ. ಅಂದ್ರೆ ಚೀನಾದ ಮೆಟಲ್ ಬೇರೆ ದೇಶಗಳಿಗೆ ಬರೋದು ಕಡಿಮೆ ಪ್ರಮಾಣದಲ್ಲಿ ಬರುತ್ತೆ ಆಗ. ಯಾಕಂದ್ರೆ ಅಲ್ಲೇ ಅವ್ರಿಗೆ ಡಿಮಾಂಡ್ ಇರುತ್ತೆ, ಅಲ್ಲೇ ಸಪ್ಲೈ ಮಾಡ್ತಾ ಇರ್ತಾರೆ. ಸೊ ಒನ್ಸ್ ಅಲ್ಲಿ ಸ್ಲೋ ಡೌನ್ ಶುರು ಆಯ್ತು ಅಂದ್ರೆ, ಎಕಾನಮಿ ಸ್ಲೋ ಆಯ್ತು ಅಂದ್ರೆ ಅವಾಗ ಅಲ್ಲಿ ಡಿಮಾಂಡ್ ಇರೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಅಲ್ಲಿ ಉತ್ಪಾದನೆ ಆಗುವಂತ ಸ್ಟೀಲನ್ನ ಬೇರೆ ದೇಶಗಳಿಗೆ ಡಂಪ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಕಡಿಮೆ ರೇಟ್ಗೆ ಡಂಪ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಆಗೇನಾಗುತ್ತೆ, ಪ್ರೈಸಸ್ ಡಿಕ್ಲೈನ್ ಆಗುತ್ತೆ. ಅವರು ಕಡಿಮೆ ಪ್ರೈಸ್ ಅಲ್ಲಿ ಕೊಡೋದ್ರಿಂದ ನಮ್ಮ ಕಂಪನೀಸ್ ಕೂಡ ರೇಟ್ ಅನ್ನ ಕಡಿಮೆ ಮಾಡ್ಬೇಕಾಗತ್ತೆ, ಇವರ ಮಾರ್ಜಿನ್ಸ್ ಇಂಪ್ಯಾಕ್ಟ್ ಆಗುತ್ತೆ. ಒನ್ಸ್ ಅಲ್ಲಿ ಗ್ರೋತ್ ಪಿಕಪ್ ಆಯ್ತು ಅಂತಂದ್ರೆ ಅವ್ರು ಹೊರಗಡೆ ಕಳಿಸೋದಿಲ್ಲ, ಸ್ಟೀಲ್ ಕಡಿಮೆ ಪ್ರಮಾಣದಲ್ಲಿ ಕಳಿಸ್ತಾರೆ. ಆಗ ಇವರುಗಳಿಗೆ ಕಾಂಪಿಟೇಷನ್ ಕಡಿಮೆ ಆಗುತ್ತೆ, ಆಗ ಇವರ ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಆಗುತ್ತೆ. ಹಾಗಾಗಿ ಈ ಎಲ್ಲ ಕಾರಣದಿಂದ ಮೆಟಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗ್ತಾ ಇದೆ. ಇನ್ ಕೇಸ್ ಚೀನಾ ಸ್ಟಿಮ್ಯುಲಸ್ ಪ್ಯಾಕೇಜ್ ಅನ್ನ ಚೆನ್ನಾಗಿ ಕೊಡ್ತು ಅಂದ್ರೆ ಖಂಡಿತ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಮೆಟಲ್ ಸೆಕ್ಟರ್ ಅಲ್ಲಿ. ಬಟ್ ಮೆಟಲ್ ಸೆಕ್ಟರ್ ತುಂಬಾನೇ ಡೇಂಜರಸ್ ಸೆಕ್ಟರ್ ಅಂತ ಹೇಳ್ಬೋದು, ಎಸ್ಪೆಷಲಿ ಸ್ಮಾಲ್ ಇನ್ವೆಸ್ಟರ್ಸ್ಗೆ. ಯಾಕೆಂದ್ರೆ ಈ ಮ್ಯಾಕ್ರೋ ಕಂಡೀಷನ್ಸ್ ಅನ್ನ ತುಂಬಾ ಚೆನ್ನಾಗಿ ಗೊತ್ತಿರೋರು ಇಲ್ಲಿ ಸಕ್ಸಸ್ ಆಗ್ಬೋದು. ನೀವು ಯಾವುದೇ ಮೆಟಲ್ ಸ್ಟಾಕ್ ನ ಚಾರ್ಟ್ ಅನ್ನ ತೆಗೆದು ನೋಡಿ, ಸೀಸಾ ಟೈಪ್ ಅಲ್ಲಿ ಮೂವ್ ಆಗುತ್ತೆ. ಟಾಟಾ ಸ್ಟೀಲ್ ಆಗ್ಬೋದು ಅಥವಾ ನೀವು ವೇದಾಂತ ನೋಡಿ, ಹಿಂಡಾಲ್ಕೋದು ಕೂಡ ಚೆಕ್ ಮಾಡಿ. ಸೀಸಾ ಟೈಪ್ ಅಲ್ಲಿ ಮೂವ್ ಆಗುತ್ತೆ. ತುಂಬಾನೇ ನಾಲೆಡ್ಜ್ ಇರಬೇಕಾಗುತ್ತೆ, ಎಸ್ಪೆಷಲಿ ಈ ಮ್ಯಾಕ್ರೋ ಕಂಡೀಷನ್ಸ್ ಗೆ ಸಂಬಂಧಪಟ್ಟಂತೆ ಇಲ್ಲಿ ಇನ್ವೆಸ್ಟ್ ಮಾಡೋರಿಗೆ. ಯಾಕಂದ್ರೆ ಯಾವಾಗ ಸ್ಲೋ ಡೌನ್ ಶುರುವಾಗುತ್ತೆ, ಯಾವಾಗ ಫಾಸ್ಟ್ ಟ್ರಾಕ್ ಗೆ ಬರುತ್ತೆ ಎಕಾನಮಿ, ಅದನ್ನ ಅನಲೈಸ್ ಮಾಡಿ ನೋಡ್ಕೊಂಡು ತಿಳ್ಕೊಳ್ಳೋ ಕೆಪಾಸಿಟಿ ಇರಬೇಕು. ಅಂತವ್ರು ಮಾತ್ರ ಮೆಟಲ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಒಳ್ಳೇದು. ಏನು ಗೊತ್ತಿಲ್ಲದೆ ಟಾಟಾ ಅಂತ ನೇಮ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಕಷ್ಟ ಪಡ್ಬೇಕಾಗತ್ತೆ ಆಮೇಲೆ. ಅಥವಾ ಹಿಂಡಾಲ್ಕೋ, ಇದು ಕೂಡ ದೊಡ್ಡ ಗ್ರೂಪೇ, ನಿಮಗೆ ಗೊತ್ತಿದೆ. ಆದಿತ್ಯ ಬಿರ್ಲಾ ಗ್ರೂಪ್ ದೊಡ್ಡದು ಅಂತ ನೋಡಿ ನೇಮ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಈ ಸೆಕ್ಟರ್ ತುಂಬಾನೇ ಇರಿಟೇಟ್ ಮಾಡುತ್ತೆ. ಹಾಗಾಗಿ ಕೇರ್ಫುಲ್ ಆಗಿ ಮುಂದುವರಿಬೇಕಾಗುತ್ತೆ ಇಂಥ ಕಡೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಾಗ. ಬಟ್ ಆಸ್ ಆಫ್ ನೌ ಮೆಟಲ್ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಶಾರ್ಟರ್ ಟರ್ಮ್ ಅಲ್ಲಿ, ಲಾಂಗರ್ ಟರ್ಮ್ ಗೊತ್ತಿಲ್ಲ. ಹೋಪ್ಸ್ ಮೇಲೆ ಪರ್ಫಾರ್ಮೆನ್ಸ್ ಬರ್ತಿರೋಂಥದ್ದು. ಸ್ಟಿಮ್ಯುಲಸ್ ಪ್ಯಾಕೇಜ್ ಚೆನ್ನಾಗಿ ಸಿಗ್ತಾ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಬರ್ಬೋದು. ಇನ್ ಕೇಸ್ ಸಿಗ್ಲಿಲ್ವಾ ಅಂಡರ್ ಪರ್ಫಾರ್ಮೆನ್ಸ್ ಬರ್ಬೋದು. ಹಾಗಾಗಿ ಬೇಸ್ಡ್ ಆನ್ ನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಸರಿ ಗೆಳೆಯರಿ, ಹಲವಾರು ಸುದ್ದಿಗಳನ್ನ ನಿಮ್ಮ ಮುಂದೆ ತಂದಿದ್ದೇನೆ. ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.